ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಸಂಡೇ ಫಸ್ಟು ಎದ್ದ ತಕ್ಷಣ ನಾನು ನಮ್ಮ ಯಜಮಾನ್ರ ತಲೆಗೆ ಎಣ್ಣೆ ಹಚ್ಚಬೇಕು ಅಂಡ್ ಅವರು ನನ್ನ ತಲೆಗೆ ಎಣ್ಣೆ ಹಚ್ಚಬೇಕು. ಸ್ನಾನ ಮಾಡಕ್ ಮುಂಚೆ ಇಡೀ ಮನೆ ಕ್ಲೀನ್ ಮಾಡಬೇಕು. ನಮ್ಮ ಯಜಮಾನ್ರು ಮೇಲ್ಗಡೆ ಜಾರ ಹೊಡೆಯೋದು, ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡೋದು. ಅದಾದ್ಮೇಲೆ ಟೈರ್ಡ್ ಆಗಿರುತ್ತಲ್ವಾ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು. ಆಮೇಲೆ ಆಚೆಯಿಂದ ಪಾರ್ಸೆಲ್ ತಂದು ತಿನ್ಬೇಕು. ಅಂದ್ರೆ ಅವತ್ತು ಕಿಚನ್ ಬಂದು ಅಫ್ಕೋರ್ಸ್ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಅಡುಗೆ ಯಾರು ಮಾಡ್ತಾರೆ? ಕಿಚನ್ ಬಂದು. ಆ ಪಾರ್ಸೆಲ್ ತರ್ತೀವಲ್ಲ, ಆ ಪಾರ್ಸಲು ಚಕ್ಕಲ್ ಬಲೆ ಹಾಕೊಂಡು ತಿಂತ ಮಾತಾಡೋ ಖುಷಿ ಇದೆಲ್ಲ ಗೊತ್ತವರೇ, ನಾನು ನಿಮ್ಗೆ ಹೇಗೆ ಹೇಳಿ, ಅದು ಬೇರೆನೇ ಒಂದು ಫೀಲು. ಅಯ್ಯೋ ದೇವ್ರೆ. ನೆಕ್ಸ್ಟ್ ವೀಕೆ ಪ್ರಿಪೇರ್ ಮಾಡೋದು. ಏನೇನು ಬೇಕು ಅಂತ ಒಂದು ಲಿಸ್ಟ್ ಹಾಕೊಳ್ಳೋದು, ಆಚೆ ಹೋಗೋದು, ಮಾರ್ಕೆಟ್ಗೆ ಹೋಗಿ ಎಲ್ಲನೂ ತೊಗೊಳ್ಳೋದು. ಆಮೇಲೆ ಆಚೆ ಹೋಗಿ ದೋಸೆ ತಿನ್ನೋದು, ಮಸಾಲೆ ದೋಸೆ. ಅದರಲ್ಲೂ ಬೆಣ್ಣೆ ದೋಸೆ ಸಿಗ್ಬಿಟ್ರೆ ನಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ಸ್ವರ್ಗಕ್ಕೆ ಮೂರೇ ಗೇಣ ಅಂತಾರಲ್ಲ ಹಾಗೆ. ಅಯ್ಯೋ, ಅದನ್ನ ನೆನೆಸ್ಕೊಂಡ್ರೆ ಒಂಥರ ಆಗುತ್ತೆ. ಹೀಗೆ ಜೀವನ ಕಳಿಯುತ್ತೆ. ಮಕ್ಕಳಾಗ್ತಾರೆ, ಮಕ್ಕಳ ಎಜುಕೇಷನು. ನಾವು ಸೇವಿಂಗ್ಸ್ ಮಾಡಿಟ್ಟಿರೋದ್ರಲ್ಲಿ ಒಂದು ಚಿಕ್ಕ ಸೈಟ್ ತಗೊಳ್ಳೋದು, ಅದರಲ್ಲಿ ಒಂದು ಪುಟ್ಟ ಮನೆ ಕಟ್ಟೋದು. ಮನೆ ಮುಂದೆ ಫ್ಯಾಮಿಲಿಗೆ ಆಗೋ ಥರದ್ದು ಒಂದು ಚಿಕ್ಕ ಕಾರು, ಅಷ್ಟೇ ಅಲ್ಲ. ಅಂದರೆ ತಿಂಗಳಿಗೆ 2 ಸಲ ಸಿನಿಮಾ ಕರ್ಕೊಂಡು ಹೋಗ್ಬೇಕು. ಸೊ ತಿಂಗಳಿಗೆ 2 ಸಲ ಸಿನಿಮಾ ಕರ್ಕೊಂಡು ಹೋಗ್ಬೇಕು. ವರ್ಷಕ್ಕೆ 2 ಹಾಲಿಡೇ. ಅಂದರೆ ಒಂದು ನಮ್ಮ ಅತ್ತೆ ಮಾವ, ಅಪ್ಪ ಅಮ್ಮ, ಮಕ್ಕಳನ್ನೆಲ್ಲ ಕರ್ಕೊಂಡು ಫ್ಯಾಮಿಲಿ ಟ್ರಿಪ್ಪು, ದೇವಸ್ಥಾನಕ್ಕೆ.